ನಾವೆಲ್ಲ ಅನುವಾದ ಮಾಡಿದ್ದಾದ್ರಿಂದ ನಮ್ಗೆ ಹಾಗೆ ಗೊರಗೊರ ಅಂತ ಇದೇನಿದೆ. ಯಾವುದ್ರ ಬಗ್ಗೆ? 32 ವಿದ್ಯೆ ಯಾವುದು? ಚತುರ್ದಶ ವಿದ್ಯಾಸ್ಥಾನ ನಿಂತಿರೋದು 14 ವಿದ್ಯೆ. 32 ವಿದ್ಯೆ ಅಂದರೆ ಯಾವುದು? ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇ ಕರ್ತ್ರೇ ಧರ್ತ್ರೇ ಧಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ಆದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಪಾದೌ ಬ್ರಹ್ಮ ಕರೌ ಬ್ರಹ್ಮ ಮಧ್ಯಂ ಬ್ರಹ್ಮ ಶಿರೋ ಹರೇಃ ಬ್ರಹ್ಮೇ ವೇದಂ ಸರ್ವಮಿತಿ ಶ್ರುತ್ಯಾಖ್ಯೇಶೋರ್ಥೈರಿತಃ. ಹಿಂದೆ ಹೇಳಿದ್ದು ಭಗವಂತನ ಮೂಲ ರೂಪವೂ ಬ್ರಹ್ಮ, ಎಲ್ಲ ಅವತಾರ ರೂಪಗಳು ಬ್ರಹ್ಮ ಅಂತ. ಹಾಗೆಯೇ ಭಗವಂತನ ಅವಯವಗಳು ಬ್ರಹ್ಮ, ಭಗವಂತನ ಸ್ವರೂಪವೂ ಕೂಡ ಬ್ರಹ್ಮ ಅಂತ ಅದಕ್ಕೆ ಶ್ರುತಿಯನ್ನು ಹೇಳ್ತಾ ಇದ್ದಾರೆ. ಏನು ವಿಷಯವನ್ನು ಹೇಳಿದ್ರು ಆ ವಿಷಯವನ್ನು ಪ್ರತಿಪಾದನೆ ಮಾಡಿ ಆ ವಿಷಯದಲ್ಲಿ ಯಾವುದು ಪ್ರಮಾಣ, ಶ್ರುತಿಯು ಪ್ರಮಾಣ, ಆ ಶ್ರುತಿಯನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಸರ್ವಂ ಖಲ್ವಿದಂ ಬ್ರಹ್ಮ ಅಂತ. ಬ್ರಹ್ಮ ಏವ ಇದಂ ಸರ್ವಂ ಅಂತ. ಅಲ್ಲಿ ಏವ ಅನ್ನೋದು ಖಲು ಶಬ್ದದ ಅರ್ಥ. ಆದ್ದರಿಂದ ಸರ್ವಂ ಖಲು ಇದಂ ಬ್ರಹ್ಮ, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ. ಅಂದರೆ ಸರ್ವಂ ಬ್ರಹ್ಮ ಏವ ಇದಂ, ಇದು ಬ್ರಹ್ಮೈವ ಇದಂ ಸರ್ವಂ ಎಂತಕ್ಕಂಥದ್ದು ಶ್ರುತಿಯನ್ನು ಅವರು ಅನುವಾದ ಮಾಡಿತು. ಆ ಅರ್ಥದಿಂದ ಶ್ರುತಿಯನ್ನು ನಾವು ಇಟ್ಕೊಳ್ಬೇಕು. ಬ್ರಹ್ಮೇ ವೇದಂ ಸರ್ವಂ ಅಂತ ಹೇಳಿದ್ರು, ಸರ್ವಂ ಖಲ್ವಿದಂ ಬ್ರಹ್ಮ ಎಂತಕ್ಕಂತಹ ಶ್ರುತಿ ಅದೇನು ಹೇಳುತ್ತೆ ಅಂತಂದರೆ ಸರ್ವಂ ಪರಮಾತ್ಮನದ್ದು ಎಲ್ಲವೂ. ಎಲ್ಲ ಅಂದರೆ ಯಾವುದು ಅದನ್ನು ಪುನಃ ಬಿಡಿಸ್ತಾ ಹೇಳ್ತಾ ಇದ್ದಾರೆ. ಕಾಲು, ಕೈ, ತಲೆ, ಮಧ್ಯಭಾಗ ಎಲ್ಲವೂ ಬ್ರಹ್ಮ ಎಂಬುದಾಗಿ ಶ್ರುತಿಯೇ ಹೇಳಿದೆ. ಇದೇ ಶ್ರುತಿಯ ಅರ್ಥ. ನೀವು ಹೇಳುವ ಹಾಗೆ ಎಲ್ಲ ಜಗತ್ತು ಎಲ್ಲ ಜೀವರು ಬ್ರಹ್ಮ ಅಂತಲ್ಲ. ಬ್ರಹ್ಮನ ಯಾವ್ಯಾವ ಸಂಬಂಧಪಟ್ಟದ್ದಿದೆಯೋ ಅದೆಲ್ಲವೂ ಕೂಡ ಬ್ರಹ್ಮ ಅಂತ ಹೇಳ್ತಾ ಇದೆ ಹೊರತು ಅವರು ಸರ್ವಂ ಖಲ್ವಿದಂ ಬ್ರಹ್ಮ ಅಂತಂದರೆ ಈ ಜಗತ್ತಿನಲ್ಲಿರುವ ಜಡ ಚೇತನ ಎಲ್ಲ ಬ್ರಹ್ಮ ಅಂತ ಅರ್ಥ ಮಾಡಿದ್ದಾರೆ. ಎಲ್ಲವೂ ಬ್ರಹ್ಮ ಅಂತ ಅರ್ಥ ಅಲ್ಲ. ಭಗವಂತನ ಅವಯವಗಳಲ್ಲಿ ಒಂದೊಂದು ಕೂಡ ಬ್ರಹ್ಮವೇ ಅಂತ, ಒಂದೊಂದು ಪೂರ್ಣ. ಅವನ ತಲೆ ಪೂರ್ಣ, ಅವನ ಕಣ್ಣು ಪೂರ್ಣ, ಅವನ ಬಾಯಿ ಪೂರ್ಣ, ಅವನ ಕಾಲು ಪೂರ್ಣ, ಅವನ ಕೈ ಪೂರ್ಣ, ಅವನ ನಖ ಪೂರ್ಣ, ಅವನ ರೋಮ ಪೂರ್ಣ. ಒಂದು ರೋಮ ಸಣ್ಣದಿರುತ್ತೆ ಆದರೆ ಅದು ಕೂಡ ಪೂರ್ಣ. ಈ ರೀತಿಯಲ್ಲಿ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ. ಪೂರ್ಣ ಅಂದರೂ ಬ್ರಹ್ಮ ಅಂದರೂ ಒಂದೇ ಅರ್ಥ. ಆದ್ದರಿಂದ ಆ ಪರಮಾತ್ಮನ ರೋಮವೂ ಬ್ರಹ್ಮ, ಕೈ ಬ್ರಹ್ಮ, ಕಾಲು ಬ್ರಹ್ಮ, ಕಣ್ಣು ಬ್ರಹ್ಮ, ತಲೆ ಬ್ರಹ್ಮ, ಎಲ್ಲವೂ ಬ್ರಹ್ಮ. ನಾನಾಸ್ತಿ ಕಿಂಚನ ಅಂತಂದರೆ ಅಲ್ಲಿ ಇಹ ಬ್ರಹ್ಮಣಿ ಕಿಂಚನ ನಾನಾ ನಾಸ್ತಿ. ಬ್ರಹ್ಮನಲ್ಲಿ ಭಿನ್ನವಾದದ್ದು ಯಾವುದೂ ಇಲ್ಲ ಅಂತ ಅಲ್ಲಿ ಹೇಳೋದು ಶಬ್ದದ ಅರ್ಥ. ತಾತ್ಪರ್ಯ ಬಿಡಿ, ಶಬ್ದದಿಂದ ತಿಳಿದು ಬರುವ ಅರ್ಥ ಬ್ರಹ್ಮನಲ್ಲಿ ಭಿನ್ನವಾದದ್ದು ಯಾವುದೂ ಇಲ್ಲ. ಇದಂ ಸರ್ವಂ ಭಗವಂತನಲ್ಲಿರ್ತಕ್ಕಂತಹ ಎಲ್ಲವೂ. ಎಲ್ಲ ಅಂದರೆ ವಿಶೇಷದಿಂದ ಎಲ್ಲ. ವಿಶೇಷದಿಂದ ಏನೇನು ಹೇಳ್ತೇವೋ ಅದೆಲ್ಲವೂ ಬ್ರಹ್ಮವೇ.
ತಾತ್ಪರ್ಯ ಒಂದೇ, ಶಬ್ದಾರ್ಥ ಬೇರೆ. ಹರೇಹಿ ಪರಮಾತ್ಮನ ಪಾದವು ಕಾಲುಗಳು ಬ್ರಹ್ಮ ಪೂರ್ಣವಾದವುಗಳು. ಬ್ರಹ್ಮ ಅಂದರೆ ಬ್ರಹ್ಮವೇ. ಬ್ರಹ್ಮ ಅಂದ್ರೇನು? ಪೂರ್ಣವಾದದ್ದು. ಮತ್ತು ಬೇಕಾದ್ರೆ ಪ್ರತ್ಯೇಕವಾಗಿ ಇಟ್ಕೊಳ್ಳುವುದು. ಹರೇಹೇ ಪರಮಾತ್ಮನ ಕರವು ಕೈಗಳು ಬ್ರಹ್ಮ ಬ್ರಹ್ಮಶಬ್ದ ವಾಚ್ಯವಾದವುಗಳು, ಪೂರ್ಣವಾದವುಗಳು. ಹರೇಹೇ ಪರಮಾತ್ಮನ ಮಧ್ಯಭಾಗವು ಬ್ರಹ್ಮ ಪೂರ್ಣವಾದದ್ದು, ಬ್ರಹ್ಮಶಬ್ದ ವಾಚ್ಯವಾದದ್ದು. ಹರೇಹೇ ಪರಮಾತ್ಮನ ಶಿರಃ ತಲೆಯು ಬ್ರಹ್ಮ ಪೂರ್ಣವಾದದ್ದು, ಬ್ರಹ್ಮಶಬ್ದ ವಾಚ್ಯವಾದದ್ದು. ಏಷಃ ಅರ್ಥಃ ಈ ಅರ್ಥವು ಬ್ರಹ್ಮೇ ವೇದಂ ಸರ್ವಂ ಇತಿ ಸರ್ವಂ ಖಲ್ವಿದಂ ಬ್ರಹ್ಮ ಎಂಬತಕ್ಕಂತಹ ಶ್ರುತ್ಯಾಹ ಶ್ರುತಿಯಿಂದ ಈರಿತಃ ಹೇಳಲ್ಪಟ್ಟಂತಹ ಅರ್ಥವೇ ಆಗಿದೆ. ಹರೇಹೇ ಪರಮಾತ್ಮನ ಪಾದವು ಕಾಲುಗಳು ಬ್ರಹ್ಮ ಬ್ರಹ್ಮಶಬ್ದವಾಚ್ಯವುಗಳು ಅಥವಾ ಪೂರ್ಣವಾದದ್ದು. ಹರೇಹೇ ಪರಮಾತ್ಮನ ಕರವು ಕೈಗಳು ಬ್ರಹ್ಮ ಬ್ರಹ್ಮಶಬ್ದವಾಚ್ಯವಾದದ್ದು ಅಂದರೆ ಪೂರ್ಣವಾದದ್ದು. ಹರೇಹೇ ಪರಮಾತ್ಮನ ಮಧ್ಯಭಾಗವು ಬ್ರಹ್ಮ ಬ್ರಹ್ಮಶಬ್ದವಾಚ್ಯವಾದದ್ದು ಅಂದರೆ ಪೂರ್ಣವಾದದ್ದು. ಹರೇಹೇ ಪರಮಾತ್ಮನ ಶಿರಃ ತಲೆಯು ಬ್ರಹ್ಮ ಬ್ರಹ್ಮಶಬ್ದವಾಚ್ಯವಾದದ್ದು ಪೂರ್ಣವಾದದ್ದು. ಏಷಃ ಈ ಅರ್ಥವು ಬ್ರಹ್ಮೇ ವೇದಂ ಸರ್ವಮಿತಿ ಸರ್ವಂ ಖಲ್ವಿದಂ ಬ್ರಹ್ಮ ಎಂಬತಕ್ಕಂತಹ ಶ್ರುತಿಯಿಂದ ಈರಿತಃ ಹೇಳಲ್ಪಟ್ಟಂತಹ ಅರ್ಥವಾಗಿದೆ. ಇದು ಪ್ರಸಿದ್ಧ. ಭಗವತಃ ಸರ್ವಾವಯವಾನಾಮಪಿ ಬ್ರಹ್ಮತ್ವೇ ಮೂಲೀಭೂತಂ ಪರೈಃ ಕಬಲೀಕೃತಾಂ ಶ್ರುತಿಂ ಉದ್ಧರತಿ ಪಾದೋ ಬ್ರಹ್ಮೇತಿ ಅಂತ. ಭಗವಂತನ ಎಲ್ಲ ಅವಯವಗಳು ಕೂಡ ಬ್ರಹ್ಮವೇ ಆಗಿದೆ. ಭಗವಂತನ ಸರ್ವಾವಯವಾನಾಂ ಬ್ರಹ್ಮತ್ವೇ, ಭಗವಂತನ ಸಕಲ ಅವಯವಗಳು ಬ್ರಹ್ಮವೇ ಆಗಿದೆ ಎಂಬತಕ್ಕಂಥದ್ದು ಅದು ಶ್ರುತಿಯಿಂದ ಮೂಲೀಭೂತಂ, ಅದಕ್ಕೊಂದು ಮೂಲ ಇದೆ. ಅದು ಪರೈಹಿ ಕಬಲೀಕೃತಂ, ಅದನ್ನು ಅವರು ನುಂಗಾಕ್ಬಿಟ್ಟಿದ್ದಾರೆ. ಅವರು ಅದನ್ನು ಇಲ್ಲ ಅಂತ ಮಾಡಿದ್ದಾರೆ. ಆ ಶ್ರುತಿಯನ್ನು ಅವರು ಬೇರೆ ರೀತಿಯಾಗಿ ಅರ್ಥ ಮಾಡಿದ್ದಾರೆ. ಅಂತಹ ಶ್ರುತಿಯನ್ನು ಉದ್ಧರತಿ ಅಂತ. ಮೂಲಭೂತವಾಗಿರತಕ್ಕಂತಹ ಪರರು ಇಲ್ಲ ಅಂತ ಮಾಡಿರತಕ್ಕಂತಹ ನುಂಗಿ ಹಾಕಿರ್ತಕ್ಕಂತಹ ಶ್ರುತಿಯನ್ನು ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಉಲ್ಲೇಖ ಮಾಡಿ ತೋರಿಸ್ತಾ ಇದ್ದಾರೆ. ಹರೇಹೇ ಇತಿ ಪ್ರತ್ಯೇಕಂ ಸಂಬಂಧ ನೋಡಿ. ಹರೇಹೇ ಪಾದವು, ಹರೇಹೇ ಕರವು, ಹರೇಹೇ ಮಧ್ಯಂ, ಹರೇಹೇ ಶಿರ ಎಂಬುದಾಗಿ ಪ್ರತ್ಯೇಕವಾಗಿ ಅನ್ವಯ ಮಾಡಬೇಕು. ಬ್ರಹ್ಮೇ ವೇದಂ ಸರ್ವಮಿತಿ ಅಂತ ವಾಕ್ಯ ಇದೆ ಅಲ್ಲಿ ಮೂಲದಲ್ಲಿ. ಇಲ್ಲಿ ಏನು ಆನಂದಮಯ ಬ್ರಹ್ಮ. ಆನಂದಮಯ ಯಾರು? ಬ್ರಹ್ಮ ಅಂದರೆ ಯಾರು?
ಮೂಲ ವಸ್ತು ಇತ್ತು. ಮೂಲ ವಸ್ತುಯಲ್ಲಿ ಎಲ್ಲ ಕ್ವಾಲಿಟಿ ಇತ್ತು. ಮಕ್ಕಳ ಮೇಲೆ ಮೋಹ. ಜೀವಂತರಾದ ಮಕ್ಕಳ ಮೇಲೆ ನೋಡಿದ. ಜೀವಂತರಾದ ಮಕ್ಕಳ ಮೇಲೆ ನೋಡಿದ, ಅಲ್ಲ ಸತ್ತೋದ ಮಕ್ಕಳು. ಏನು ಧೃತರಾಷ್ಟ್ರ ನೋಡಿದ್ದು ಹೆಣ ತೋರಿಸಿದ್ದಲ್ಲ, ಹೆಣ ನೋಡ್ಬೇಕು ಅಂತ ಹೇಳಿದ್ದಲ್ಲ, ಅವನು ಮಕ್ಕಳನ್ನೇ ನೋಡ್ಬೇಕು ಅಂತ. ಯಾರಿಗೆ? ಅರ್ಜುನನಿಗೆ ಉಪದೇಶ ಮಾಡಿದ ಭಗವದ್ಗೀತೆ, ಧೃತರಾಷ್ಟ್ರಂಗಲ್ಲ.